ಅತ್ತೆ ಅತ್ತೆ ಯಾಕೆ ಹಂಗರಿಸ್ಕೊಂಡು ಓಡ್ಬರ್ತಾ ಇದ್ಯಾ? ಏನಾಯ್ತು? ಅತ್ತೆ ನನ್ ಕತ್ತು ಸರಿಯಾಗಿದೆ ನೋಡಿ. ನಾನು ಹೇಳಿಲ್ವಾ ನಾಳೆ ಅಷ್ಟೊತ್ತಿಗೆ ನನ್ನ ಕತ್ತು ಸರಿಯಾಗುತ್ತೆ ಮನೆ ಕಂಡಿದ್ದಾಳ ಅಷ್ಟಲ್ಲಿ ಅಂತ. ನೋಡಿ ಈಗ ಸರಿಯಾಗಿದೆ, ಎಲ್ಲ ಕಡೆನೂ ಕತ್ತು ಆಡಿಸ್ಬೋದು. ಹೌದಾ? ಇದನ್ನ ಹೇಳಕ್ ಕೊಡ್ಬಂದ ನಾನು ಏನಾತಪ್ಪ ಏನೋ ಆಗಿ ಬಂತ ಮನೆ ಒಳಕ್ಕೆ ಅಂತ ಅನ್ಕೊಂಡೆ. ಸರಿ ಸರಿ ಆಯ್ತು, ಹೋಗಿ ನೀರಾಕಿ ಎಲ್ಲ ಕಸ ಹೊಡೆದು ನೀರಾಕೋ, ಹೋಗಿ ಬಾಗಿಲಿಗೆ ಎಲ್ಲ ತಂದು. ನಾನು ಎಷ್ಟು ಖುಷಿಯಾದ ವಿಚಾರ ಹೇಳ್ತಾ ಇದ್ದೀನಿ, ಇದಕ್ಕೆ ಒಂದಿಷ್ಟು ಸಂತೋಷನೇ ಪಡ್ತಾ ಇಲ್ಲ ನಮ್ಮ ಅತ್ತೆ. ಸದ್ಯ ನಿನ್ ಕತ್ತು ಸರಿ ಆಯ್ತಲ್ಲ ಅಂತ ಒಂದ್ ಮಾತು ಹೇಳ್ತಾರ ನೋಡು. ಹಂಗೆ ಇರ್ಲಿ ಅಂತ ಅಂದ್ಕೊಂಡಿದ್ರು ಏನು ನಮ್ಮ ಅತ್ತೆ. ಅದೇ ಮಗಳಿಗೆ ಏನಾದ್ರು ಚೆನ್ನಾಗಿಲ್ಲ ಅಂದ್ರೆ ಒಂದೇ ಕೆಮ್ಮಾಗಿರ್ಲಿ ಸರಿ ಹೋಗಿ ನೋಡ್ಕೊಂಬರುತ್ತೋ, ಸರಿ ಹೋಗಿ ಯಾರನ್ನ ಕೇಳುತ್ತೋ. ನಮ್ ರಾಧಮ್ ಚೆನ್ನಾಗಿದ್ಲಿ, ರಾಧಮ್ಮನ್ ಹೇಳ್ ಕಳಿಸ್ಬೇಕಾಗಿತ್ತು, ಮಾತಾಡ್ಸ್ಬೇಕಾಗಿತ್ತು. ಅವಳಿಗೆ ಕೆಮ್ಮಾಗಿತ್ತು, ನೆಗಡಿ ಆಗಿತ್ತು, ಚೆನ್ನಾಗಾದ್ಲೋ ಇಲ್ವೋ ಅಂತಾನ ಒಂದ್ 10 ಸರಿ ಕೇಳೋದು ದಿನಕ್ಕೆ. ನನ್ ಗೊತ್ತು ಹಿಂಗೆ ಉಣ್ಕೈತೆ ಅಂತ ಹೇಳಿ ಚೆನ್ನಾಗೈತೆ ಅಂತ ಅಷ್ಟು ಖುಷಿಯಿಂದ ಹೇಳಿದ್ರು ಆಯ್ತು ಹೋಗಿ ಕಸ ಹೊಡೆದು ನೀರ್ ಹಾಕು ಅಂತ ಹೇಳ್ತಾಳೆ ನಮ್ಮ ಅತ್ತೆ. ಏ ರಾಣಿ ಏನತ್ತೆ ನಿಮ್ಗೆ? ಹೋಗಿ ಜಲ್ದು. ಆತೆ ನಾನು ಇಲ್ಲೇ ಹೊರಗಡೆಗೆ ಹೋಗಿ ಬರ್ಬೇಕು. ನೀವೇನೆ ಕಸ ಹೊಡೀರಿ, ನಾನು ನೀರು ತಂದು ಬಾಗ್ಲಿಗೆ ಹಾಕ್ತೀನಿ. ಬರ್ತೀನಿ ರೀ. ಅಯ್ಯೋ ಅಯ್ಯೋ ಕೆಲಸ ಹೇಳಿದ್ಕಂಗೆ ಮಕ ನೋಡಿ ಹಿಡ್ದಪ್ಪ ಮಾಡ್ಕೊಂಡು ಹೋಗ್ತಾಳೆ. ಜಲ್ದ್ ಬಾ ಹೋಗಿ. ಶಿಲ್ಪನಿಗೆ ಮೊದಲು ಈ ವಿಷಯ ಹೇಳ್ಬೇಕು, ಅವಳಿಗೆ ತುಂಬಾ ಖುಷಿ ಆಗುತ್ತೆ. ಮೊದಲು ಅವಳಿಗೆ ಥ್ಯಾಂಕ್ ಹೇಳ್ಬೇಕಪ್ಪ, ಅವಳೇ ಇಂಥ ಐಡಿಯಾ ಕೊಟ್ಟಿದ್ದು. ಇಲ್ಲಿದ್ರೆ ನಾನು ತಪ್ಪಿಸ್ಕೊಂಬಕ್ ಆಗ್ತಾ ಇರ್ಲಿಲ್ಲ, ದಿನ ನಾನೇ ಸೌದಿ ತರಬೇಕಾಗಿತ್ತು, ವಾರಕ್ಕೆ 2 ಸರಿನಾದ್ರೂ. ಶಿಲ್ಪ ಶಿಲ್ಪ, ಅಯ್ಯೋ ಅವಳು ಏನ್ ಮಾಡ್ತಾ ಇದ್ದಾಳೋ ಏನೋ ಒಳಗೆ, ನೋಡೋಣ ಇರು ಒಳಗೆ ಹೋಗಿ. ಶಿಲ್ಪ ಶಿಲ್ಪ ಶಿಲ್ಪ, ರಾಣಿ ರಾಣಿ ಏನಾಯ್ತೆ ಇಷ್ಟೊಂದು ಖುಷಿಯಾಗಿದೆಯಾ? ಏನ್ ಸಮಾಚಾರ? ಏನಾಯ್ತು ಹೇಳೆ. ನಿನ್ ಗಂಡ ಏನಾದ್ರು ನಿನ್ಗೆ ನೆಕ್ಲೆಸ್ ಏನಾದ್ರು ತಂದು ಕೊಟ್ನೋ ಹೆಂಗೆ? ಹೇಳೆ ಜಲ್ದು. ಅಯ್ಯೋ ನೆಕ್ಲೆಸು ಇಲ್ಲ ಗಿಕ್ಲೆಸು ಇಲ್ಲ. ಅದೇನ್ ಗೊತ್ತಾ, ನನ್ ಕತ್ತು ಉಣ್ಕೈತಿ ಅಂತ ನಾನು ನಾಟಕ ಮಾಡು ಅಂತಾನೆ ಹೇಳಿದ್ದಲ್ಲ, ಸೌದಿ ತರದಿಂದ ತಪ್ಪಿಸ್ಕೋಬಹುದು ಅಂತಾನ. ಅದಕ್ಕೆ ಅದೇ ತರ ಮಾಡ್ದೆ. ನಿನ್ನೆ ಚೆನ್ನಾಗಿ ವರ್ಕೌಟ್ ಆಯ್ತು. ನಮ್ಮ ಅತ್ತೆ ನನ್ ಗಂಡ ಇನ್ಮೇಲೆ ನೀನ್ ಸೌದಿ ತರದೇ ಬೇಡ, ನಾನೆಲ್ಲ ತರ್ತೀನಿ ಅಂತಾನ ಹೇಳಿದ್ರು ನನ್ ಗಂಡ. ಹೌದಾ? ನನ್ ಪ್ಲಾನ್ ಸಕ್ಸಸ್ ಹಂಗಾರೆ. ಹೆಂಗೋ ಬಿಡು, ಸದ್ಯ ನೀನು ಸೌದೆ ತರೋದ್ರಿಂದ ನಾ ಬಚಾವದಲ್ಲ. ನೀನ್ ನಾನ್ ನೋಡಕ್ ಆಗ್ತಿಲ್ಲ ಪಾಪ, ಸೌದೆ ಹೊತ್ಕೊಂಡು ಎಷ್ಟು ಭಾರ ಹೊತ್ಕೊಂಡು. ಹೌದು ಕಣೆ ಶಿಲ್ಪ, ನನ್ಗಂತೂ ಯಾಕಾದ್ರೂ ಅವತ್ತು ಆ ಥರ ಸುಳ್ಳು ಹೇಳಿದ್ನೋ ಏನೋ. ಏನ್ ಡೈರೆಕ್ಟ್ ಆಗಿ ನಿನ್ನೆ ನೋಡಕ್ ಬರ್ತೀನಿ, ಮಾತಾಡ್ಸಕ್ ಹೋಗ್ತಾ ಇದೀನಿ ಅಂತ ಹೇಳೇ ಬರ್ಬೋದಾಗಿತ್ತು. ನಾನ್ ಸುಮ್ನೆ ಯಾಕೆ ಅಂತ ಹಂಗೆ ಹೇಳಿದ್ಕೆ ಆ ಸೌದೆ ತರದ್ ಕೆಲಸ ನನಗೆ ತಗೊಳಕ್ ಬಿಟ್ಟಿದ್ದ ನನ್ ಗಂಡ. ನನಗಂತೂ ಚಿಂತೆ ಆಗ್ಬಿಟ್ಟಿತ್ತು. ಹೆಂಗೋ ನೀನು ನನ್ನ ಜೊತೆಗಿರೋಕ್ಕೆ ಒಳ್ಳೇದಾಯ್ತು ಕಣೆ ಶಿಲ್ಪ. ಅದಕ್ಕೆ ಮತ್ತೀಗ ಈ ತರ ಯಾರಾದ್ರೂ ಒಬ್ರು ಫ್ರೆಂಡ್ಗಳಿದ್ರೆ ಇಂಥ ಕಷ್ಟ ಸಮಯದಲ್ಲಿ ಇಂಥ ಒಳ್ಳೆ ಐಡಿಯಾ ಕೊಡಕ್ಕೆ ಉಪಯೋಗಕ್ಕೆ ಬರ್ತಾರೆ ಅಲ್ವೇನೆ? ಹೌದು ಕಣೆ ರಾಣಿ, ನೀನು ನನಗೆ ನಾನು ನಿನಗೆ ಒಳ್ಳೊಳ್ಳೆ ಐಡಿಯಾ ಕೊಡ್ತೀವಿ ಹೇಳು. ಏನ್ ಮತ್ತೆ ಏನ್ ಸಮಾಚಾರ? ಏನ್ ತಿಂಡಿ ಇವತ್ತು? ಇನ್ನ ತಿಂಡಿ ಗಿಂಡಿ ಏನು ಇಲ್ಲ, ಇನ್ನು ಕಸನ ಹೊಡೆದಿಲ್ಲ, ಎಂತದೂ ಇಲ್ಲ. ಹೋಗಿ ಕಸ ಹೊಡೆದು ನೀರ್ ಹಾಕ್ಬೇಕು. ನಮ್ಮತ್ತೆ ನನಗೆ ಹೇಳಿದ್ಲು ಹೊರಗಡೆಗೆ ಹೋಗ್ಬತ್ತೀನಿ ನೀರು ಅಂತಾನ, ಬಂದೆ ನಿನ್ಗೆ ಹೇಳೋಣ ಅಂತಾನ. ಏನ್ ಮಾಡ್ತಿದ್ದೆ ನೀನು? ನಾನಿನ್ನೇನ್ ಮಾಡೋಣ, ಅದೇ ಒಂದಿಷ್ಟು ಉಪ್ಪಿಟ್ಟು ಮಾಡೋಣ ಅಂತಾನ ತರಕಾರಿ ಹೆಚ್ಕೊಂತ ಇದ್ದೆ. ಹೇಳಿ ಬೆಳಗ್ಗೆನೆ ಇದನ್ನ ತರಕಾರಿ ಮಾರ್ಕೊಂಬತ್ತೀನಿ ಅಂತ ಹೋದ್ಲು. ಅವ್ರ ಅಣ್ಣ ಇನ್ನೂ ಅದ್ ಎಲ್ಲಿ ಹೋದ್ನ ಏನೋ, ಎದ್ದು ಹೋದ, ಇನ್ನೂ ಬಂದಿಲ್ಲ. ನನ್ ಗಂಡ ರೂಮ್ ಒಳಗೆ ಇನ್ನ ಮನೆ ಕೇಳವನಿ. ಎದ್ದಿಲ್ವಾ? ಯಾಕೆ ಏನಾತೆ? ನಿನ್ ಗಂಡಗಿನ್ನ ಸೆನಕಿಲ್ವೇ? ಹಳೆ 8 ಗಂಟೆ ಆತೇನೋ, ಇಟ್ಟತ್ತಿನ ತಕ ಮನೆ ಕಂಡವನೆ. ಏನೋ ರಾತ್ರಿ ಎಲ್ಗೋಗಿದ್ನ ಏನೋ 12-1 ಗಂಟೆಗೆ ಬಂದು ಬಿತ್ಕೊಂಡವನೆ. ಅದಕ್ಕೆ ಈಗ ಎದ್ದಿಲ್ಲ ಇನ್ನ. ಹೌದಾ, ಸರಿ ಆಯ್ತು. ಮತ್ತೆ ಸೇಳಿ ಏನ್ ತರಕಾರಿ ಮಾರಕ್ ಹೋಗ್ಯವಳೆ ಎದ್ದೆಸ್ಕೆ? ಹೋಗ್ಯವಳೆ. ಉಪ್ಪಿಟ್ಟು ಮಾಡಕ್ಕೆ ಒಂದ್ ಸ್ವಲ್ಪ ಇದಿಲ್ಲ ಕಣೆ, ಏನೋ ಎಣ್ಣೆ ಖಾಲಿ ಆಗ್ಬಿಟ್ಟಿತ್ತೆ. ಹೋಗಿ ಅಂಗಡಿಲಿ ಒಂದಿಷ್ಟು ಎಣ್ಣೆ ತಾಂಬತ್ತೀನಿ. ಕುಕ್ಕೊಂಡಿರ್ತೀಯಾ? ಸರಿ ಆಯ್ತು, ಇಲ್ಲೇ ಇರ್ತೀನಿ. ಹೋಗು ಜಲ್ದ್ ಬಾ, ಹೋಗು. ಹೋಗ್ಬೇಡ, ಇಲ್ಲೇ ಇರು. ಉಪ್ಪಿಟ್ಟು ಒಂದ್ ಸ್ವಲ್ಪ ಜಾಸ್ತಿ ಮಾಡ್ತೀನಿ, ತಿಂದು ಹೋಗುವಂತೆ. ಸರಿ ಆಯ್ತು, ಹೋಗ್ಬಾ, ಹೋಗು ಬೇಗ. ಹೆಂಗೋ ಶಿಲ್ಪ ಇರೋದಕ್ಕೆ ನನಗೆ ಅನುಕೂಲ ಆಯ್ತು. ನನಗೆ ಅವಳಿಗೆ ನಾನು ಅಂತನ ಸಹಾಯ ಮಾಡ್ಕೊಂಡು ಹಿಂಗೆ ಖುಷಿಯಾಗಿರ್ಬೋದು. ಹೆಂಗೋ ಇವಳು ತವ್ರ ಮನೆಗೆ ಹೋಗಿದ್ಲು, ಆದ್ರೆ ಈರೊಂದು ಕಾಟದಿಂದನ ವಾಪಸ್ ಬರಂಗಾಯ್ತು. ಹೆಂಗೋ ಇಲ್ಲಾದ್ರೂ ಖುಷಿಯಾಗಿರ್ಲಿ ಇವಳು. ಏನ್ ರಾಣಿ, ಏನ್ ಸಮಾಚಾರ? ಬಂದ್ಬಿಟ್ಟಿದ್ಯಾ ನಮ್ಮಂತಕ್ಕೆ? ಏನಿಲ್ಲ ಕಣ ಈರ, ಒಂದು ಖುಷಿ ವಿಷಯ ನೀನ್ ಎಂಟಿಗೆ ಹೇಳ್ಬೇಕಾಗಿತ್ತು, ಅದಕ್ಕೆ ಬಂದೆ. ಏನೋ ಉಪ್ಪಿಟ್ಟು ಮಾಡಕ್ಕೆ ಎಣ್ಣೆ ಖಾಲಿ ಆಗಿತ್ತಂತೆ, ಎಣ್ಣೆ ತರಕಂತ ಶಿಲ್ಪ ಅಂಗಡಿಗೆ ಹೋದ್ಲು. ನೀನೇನು ಈಟದಿಂದ ತಕ ಮನೆ ಕಂಡಿದ್ಯಾ? ಏನ್ ಮಾಡಕ್ ಹೋಗಿದ್ದೆ ರಾತ್ರಿ 12-1 ಗಂಟೆ ತಕ? ಎಲ್ಲಿಗೆ ಹೋಗಿದ್ದೆ? ಎಣ್ಣೆ ಕುಡಿಯಕ್ ಹೋಗಿದ್ದ? ಏನಿಲ್ಲ, ಹಿಂಗೆ ಯಾರ ಜೊತೆಲ್ಲ ಕುತ್ಕೊಂಡು ಮಾತಾಡ್ತಿದ್ವಾ, ಗೊತ್ತೋಗಿದ್ದೆ ಗೊತ್ತಾಗ್ಲಿಲ್ಲ. ಅದಕ್ಕೆ ಇಟ್ಟನ್ ತಕ ಮನೆ ಕಂಡ್ವಿ. ಅದ್ ಸರಿ, ಏನ್ ಖುಷಿ ವಿಷಯ? ಏನ್ ಸಮಾಚಾರ? ಏನಾಯ್ತು? ಅಯ್ಯೋ ಅದನ್ನೆಲ್ಲ ನಿನ್ಗೆ ಯಾಕೆ ಬಿಡು, ನಿನಗೆ ಹೇಳಂತ ವಿಷಯನೂ ಅಲ್ಲ, ಒಟ್ನಲ್ಲಿ ನನಗೆ ತುಂಬಾ ಸಂತೋಷ ಕೊಟ್ಟಂತ ವಿಷಯ ಅಷ್ಟೇನೆ. ಹೌದಾ? ಇದೇ ಖುಷಿಗೆ ಏನು ಇಲ್ವಾ?
ಏನೂ ಇಲ್ವಾ ಅಂದ್ರೆ ಏನ್ ಕೊಡ್ಬೇಕಾಗಿತ್ತು? ಇದೇ ಖುಷಿಗೆ ಬಾ ಒಂದು ಆಟ ಆಡೋಣ. ನಾಚಿಕೆ ಆಗಲ್ವೇನು ಹಿಂಗ್ ಮಾತಾಡಕ್ಕೆ? ಏನು ಹಿಂಗ್ ಮಾತಾಡ್ತಾ ಇದೆಯಲ್ಲ, ನಾಚಿಕೆ ಆಗಲ್ಲ ನಿನ್ಗೆ? ಥು. ಅಯ್ಯೋ, ನಾನು ಆಟ ಆಡೋಣ ಅಂತ ಕರೆದೆ. ಏನು ಆಟ ಅಂತ ಹೇಳಿನ? ಅದ್ಯಾಕೆ ಅಂಗ್ರೇಗ ಆಡ್ತಾ ಇದೆಯಾ? ನಾನು ನಿನ್ನ ಕರೆದಿದ್ದು ಚೌಕಾಬಾರ ಆಡೋಣ ಬಾ ಅಂತ. ನೀನೇನು ತಿಳ್ಕೊಂಡೆ? ಏನು ಚೌಕಾಬಾರನ? ಹೋಗ, ಚೌಕಾಬಾರ ಅಂತೆ ಚೌಕಾಬಾರ. ನಿನಗೆ ಮಾಡಕ್ ಕೆಲಸ ಇಲ್ಲ, ನನಗೂ ಇಲ್ಲ ಅಂತ ತಿಳ್ಕೊಂಡಿದ್ಯಾ? ಸತ್ಯಭಾಮೆ ಸತ್ಯಭಾಮೆ, ಕೋಪವೇಕೆ ನನ್ನಲ್ಲಿ, ಕೋಪವೇಕೆ ನನ್ನಲ್ಲಿ. ಏಯ್, ಯಾಕೋ ಹಿಂಗಾಡ್ತಾ ಇದ್ಯಾ? ನನ್ನ ಕೈ ಯಾಕೋ ಹಿಡ್ಕೊಂಬಕ್ ಬತ್ತೀಯಾ? ನಾಚಿಕೆ ಆಗಲ್ವೇನೋ ನಿನ್ಗೆ? ಕಣ್ಣರ ಹೆಣ್ಮಕ್ಳನ್ನ ಹಿಂಗ್ ಕೈ ಹಿಡ್ಕೊಂಬಕ್ ಬತ್ತೀಯಲ್ಲ? ಮುಚ್ಕೊಂಡು ಹೋಗು, ಬಿತ್ಕೊ ಹೋಗಿ ಇನ್ನೂ ಒಂದ್ ಸ್ವಲ್ಪ ಹೊತ್ತು. ಯೋ ರಾಣಿ, ನೀನು ಯಾಕೆ ಹಂಗೆ ಬೇಜಾರು ಮಾಡ್ಕೊಂತೀಯ, ಸಿಟ್ಟು ಮಾಡ್ಕೊಂತೀಯ ನನ್ನ ಮೇಲೆ? ನಾನು ಅಂದರೆ ನಿನಗೇನು ಅನ್ಸಲ್ವಾ? ನೀನು ಅಂದ್ರೆ ನನಗೇನು ಅನ್ನಿಸ್ಬೇಕು? ನೀನು ಯಾವನೋ ಅನ್ಸಕ್ಕೆ? ಆದರೆ ನೀನು ನೋಡ್ತಾ ಇದ್ರೆ ನನಗೇನೇನೋ ಅನ್ಸುತ್ತೆ ಕಣೆ ರಾಣಿ. ಇಷ್ಟು ದಿನ ನನ್ನ ಮನಸ್ಸಲ್ಲೇ ಇಟ್ಕೊಂಡಿದ್ದೆ, ಆದರೆ ಇವತ್ತು ಯಾಕೋ ಎಲ್ಲ ಹೇಳ್ಬೇಕು ಅಂತ ಅನ್ನಿಸ್ತಾ ಐತೆ. ಇವನು ಯಾಕೆ ತಿಕ್ ನಂಗಾಡ್ತಾ ಇದ್ದಾನೆ? ಅಂದ್ರೆ ಇಷ್ಟು ದಿನ ಮನ್ಸಲ್ಲಿತ್ತ? ಏನು ಹೇಳ್ತಿದ್ದಾನಪ್ಪ ಈ ನನ್ನ ಮಗ? ಅಯ್ಯಯ್ಯೋ, ನನಗೆ ಯಾಕೋ ಇಲ್ಲಿ ಇರೋದು ಅಪಾಯ ಅಂತ ಕಾಣಿಸುತ್ತೆ. ಮೊದಲು ಹೋಗ್ಬೇಕು. ರಾಣಿ ರಾಣಿ, ನನಗೆ ತುಂಬ ಇಷ್ಟ. ಏನಿಷ್ಟ? ನೀನೇ ಮೈಸೂರು ಪಾಕ್ ಥರ ಇದೆಯಲ್ವಾ, ಅದಕ್ಕೆ ನೀನು ಅಂದರೆ ನನಗೆ ತುಂಬ ಇಷ್ಟ. ಇವತ್ತು ಒಂಥರ ಸಖತ್ತ ಕಾಣಿಸ್ತಾ ಇದೆಯಾ ನೀನು. ಬಾರಾಣಿ, ಕುತ್ಕ ಬಾ, ಮಾತಾಡೋಣ ನಾನು ನೀನು. ಒಂದು ಆಟ ಆಡ್ಕೊಂಡು ಹೋಗಿವಂತೆ. ನಾಚಿಕೆ ಆಗಲ್ವೇನೋ ಹಿಂಗೆಲ್ಲ ಮಾತಾಡಕ್ಕೆ? ಶಿಲ್ಪನಿಗೆ ಸೇಡಿಗೆ ಗೊತ್ತಾದ್ರೆ ಏನು ಇಲ್ಲ, ನಿನ್ನ ಬೆಂಡೆ ತಿಕ್ಬಿಡ್ತಾರೆ ಇಬ್ರು, ಕೈ ಕಾಲು ಮುರಿದು ಮೂಲೆ ಕುಂಡಿಸ್ತಾರೆ. ಒಲ್ಲ ಮೊದಲು ಮುಚ್ಕ. ನೀನ್ ಯಾವನು? ನಿನ್ ಕೊಟ್ಟೆ ನಂದೇ ಅಂತ ಆಟನೋ? ನಾನು ಯಾವ ಆಟ ಆಡಕ್ ಬರಲ್ಲ ನಿನ್ಗೆ. ನಿನ್ನ ಬಗ್ಗೆ ಮೊದಲು ಶಿಲ್ಪನಿಗೆ ಹೇಳ್ತೀನಿ ಇರು. ಅಲ್ಲ, ಇಬ್ರು ಎಂಟಿರಿದ್ದಾರೆ. ಎಂಟಿರಿದ್ರು ನನ್ನ ಮೇಲೆ ಆಸೆ ಪಡ್ತೀಯನೋ? ಇದ್ರೆ ಇರ್ಲಿ ಬಿಡು, ಎಂಟಿರು, ಆದರೆ ನೀನೇ ಬೇರೆ. ರಾಣಿ, ನೀನು ನೋಡಿದ್ರೆ ನನಗೆ ಯಾಕೋ ಒಂಥರ ಅನ್ನಿಸ್ತೈತೆ. ಬಾರಾಣಿ, ಕುಕ್ಕೊಂಡು ಆಟ ಆಡೋಣ. ಏನಾಟ? ಓ, ಚೌಕ ಬಾರ. ಬಾರಾಣಿ. ನಿನ್ಗೇನ್ ಮಾನ ಮರ್ಯಾದಿಲ್ವೇನೋ? ನಿನ್ಗೆ ಅಕ್ಕ ತಂಗಿರಿಲ್ವಾ? ಇಬ್ರು ಎಂಟಿರಿದ್ರು ನಿನಗೆ ಇನ್ನೊಬ್ಳು ಬೇಕೇನೋ? ನಾಚಿಕೆ ಆಗಲ್ವ ಹಿಂಗ್ ಮಾತಾಡಕ್ಕೆ? ಕಪಾಳಕ್ಕೆ ಬಿಡ್ತೀನಿ ನೋಡು. ನನ್ನ ಮೇಲೆ ನನ್ನ ಕಣ್ಣು ಹಾಕ್ತೆ ಅಂದ್ರೆ ಏನು ಇಲ್ಲ, ನನ್ನ ಗಂಡ ಸರಿಯಾಗಿ ಬಿಡ್ತಾನೆ. ನಿನ್ ಎಂಟಿರ್ಗೆ ಹೇಳ್ತೀನಿ, ಇಬ್ರು ಎಂಟಿರ್ಗುನು ಅವರೇ ಸಾಕು ನಿನ್ಗೆ ಬುದ್ಧಿ ಕಲ್ಸಕ್ಕೆ. ಮೊದ್ಲು ಅವಳು ಮುಚ್ಕೊ, ಹೊಲಕಿಸಿತಾನೆ. ಅಲ್ಲ, ಇಬ್ರು ಎಂಟಿರ್ನೇನೆ ದುಡ್ದು ಸಾಕ ಯೋಗ್ಯತೆ ಇಲ್ಲ ಅಂತದ್ರಾಗೆ ನನ್ನ ಮೇಲೆ ಕಣ್ಣು ಹಾಕ್ತಾನೆ. ನನ್ನ ಮೇಲೆ ಕಣ್ಣು ಹಾಕಿದ್ರೆ ಏನು ಇಲ್ಲ, ಸುಟ್ಟು ಬೂದಿ ಮಾಡ್ಬಿಡ್ತೀನಿ. ಹುಷಾರು. ನನ್ನೇನೇನು ಸೇಳಿನು ಶಿಲ್ಪನ್ನು ಅಂತ ಅನ್ನೋ ಥರ ಮಾಡ್ಕೊಂಡೇನೋ? ಏಯ್ ಈರಾ, ಮುಚ್ಕೊಳ್ಳೋ ಬಾಯಿನ. ರಾಣಿ, ಯಾಕೆ ನೀನು ಬೈದ್ರು ಒಂಥರ ಮುದ್ದು ಮಾಡ್ತೀಯೇನೋ ಅಂತ ಅನ್ನಿಸ್ತೈತೆ ನನಗಿವಾಗ. ನಾನು ಹೋಗಿ ನಿನ್ನ ಹತ್ರ ಮಾತಾಡ್ತಾ ಇದ್ದೀನಲ್ಲ, ನಿನಗೆ ಹುಚ್ಚಿಡ್ದೈತೆ ಅನ್ಸುತ್ತೆ. ಮೊದಲು ಆಸ್ಪತ್ರೆಗೆ ಹೋಗು, ನಾನು ಹೋಗ್ತೀನಿ. ಶಿಲ್ಪ ಇರು, ನಾನು ಬರೋಗು ಅಂತ ಹೇಳೋದ್ಲು. ನೀನು ಆಡ್ತಿರೋದು ನೋಡಿದ್ರೆ ನಾನು ಇಲ್ಲಿದ್ರೆ ಅಷ್ಟೇನೆ, ನನ್ನ ಕತೆ ಗೋವಿಂದ. ಹೋಗ್ತೀನಿ ನಾನು. ರಾಣಿ ನಿಂತ್ಕೋ ರಾಣಿ. ಅಯ್ಯೋ ರಾಣಿ, ಹೋಗೇ ಬಿಟ್ಟ. ಹೋಗ್ಲಿ ಬಿಡು, ಇನ್ನೊಂದು ದಿವಸ ಆದ್ರೂ ಬರ್ತೀಯಲ್ಲ ಇಲ್ಲಿಗೆ, ಅವಾಗ ವಿಚಾರಿಸ್ಕೊಂತೀನಿ ನಿನ್ನ. ಈ ರಾಣಿನ ಸರಿಯಾಗಿ ಆಟ ಆಡಿಸ್ಬೋದು. ಆಗ್ಲಾಗ್ಲ ಬರ್ತಾಳೆ ಇಲ್ಲಿಗೆ. ಮಾಡಕ್ಕೆ ಕೆಲಸ ಇಲ್ವೇನು? ಎದ್ದ ಅಲೇನೆ ರಾಣಿ ಇದ್ಲಲ್ಲ, ಎಲ್ಲೋದ್ಲು? ರಾಣಿನ ಎಲ್ಲೋದ್ಲ ಏನೋ, ನನಗೇನು ಗೊತ್ತು. ಎಲ್ಲೋದ್ಲ ಏನೋ? ಅಲ್ಲ, ಎಣ್ಣೆ ತಗೊಂಬತ್ತೀನಿ, ಇಲ್ಲೇ ಇರು, ಉಪ್ಪಿಟ್ಟು ತಿಂದೋ ಅಂತ ಹೇಳಿ ಎಣ್ಣೆ ತರಕ್ ಹೋಗಿದ್ದೀನಿ. ಅಲ್ಲೇ ಹೋಗ್ಬಿಟ್ಲ ಅವಳು? ಅಥವಾ ನೀನೇ ಏನೋ ಅಂದು ಬೈದ್ ಕಳಿಸ್ತೋ? ಅಯ್ಯೋ ಇಲ್ಲಪ್ಪ, ನಾನೇನು ಅಂದಿಲ್ಲ. ಸರಿ ಆಯ್ತು ಬಿಡು, ನಾನು ಹೋಗಿ ಉಪ್ಪಿಟ್ಟು ಮಾಡ್ತೀನಿ, ತಿನ್ವಿ ಅಂತ ತಿಂದು ಕೂಲಿ ಹೋಗು. ಸರಿ ಆಯ್ತು, ಜಲ್ದು ಮಾಡೋಗಿ ತಿನ್ಬೇಕು, ಹೊಟ್ಟೆ ಹಸ್ಬಿಟ್ಟೈತೆ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.